ಸದ್ಯ ಮಹಿಳೆಯರಿಗೆ ಮಾತ್ರ ಸೀಮಿತವಾಗಿರುವಂತಹ ಈ ಶಕ್ತಿ ಯೋಜನೆ ರಾಜ್ಯದಲ್ಲಿ ಗಂಡು ಮಕ್ಕಳಿಗೂ ಕೂಡ ಸಿಗುತ್ತಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಗಂಡು ಮಕ್ಕಳಿಗೂ ಶಕ್ತಿ ಯೋಜನೆ ನೀಡುವ ಬಗ್ಗೆ ಚರ್ಚೆ ಆಗ್ತಾ ಇದೆ. ರಾಜ್ಯದಲ್ಲಿ ಗಂಡಸರಿಗೂ ಕೂಡ ಶಕ್ತಿ ಯೋಜನೆ ಸಿಗುತ್ತಾ? ಗಂಡು ಮಕ್ಕಳಿಗೂ ಶಕ್ತಿ ಯೋಜನೆ ನೀಡುವ ಬಗ್ಗೆ ಚರ್ಚೆ ಆಗ್ತಾ ಇದೆ. ವಯೋಮಿತಿಯನ್ನ ನಿಗದಿಪಡಿಸಿ ಪುರುಷರಿಗೂ ಕೂಡ ಫ್ರೀ ಬಸ್ ವ್ಯವಸ್ಥೆ ಮಾಡ್ತಾರಾ ಗೊತ್ತಿಲ್ಲ. ಮಕ್ಕಳ ದಿನಾಚರಣೆ ಸಂವಾದದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ವಿಧಾನಸೌಧದಲ್ಲಿ ಮಕ್ಕಳ ಜೊತೆ ಸಂವಾದ ಇತ್ತು. ಶಕ್ತಿ ಯೋಜನೆ ಬಗ್ಗೆ 7ನೇ ತರಗತಿ ವಿದ್ಯಾರ್ಥಿ ಚರಣ್ ಪ್ರಶ್ನಿಸಿದ್ರು. ಸರ್, ಎಲ್ಲ ವ್ಯವಸ್ಥೆನೂ ಕೂಡ ಅಥವಾ ಎಲ್ಲ ಫೆಸಿಲಿಟಿಯನ್ನ ಕೂಡ ನೀವು ಹೆಣ್ಮಕ್ಳಿಗೆ ಕೊಟ್ಟಿದ್ದೀರಿ, ಆದ್ರೆ ನಮಗೇನು ಇಲ್ವಾ? ದೂರ ಹೋಗುವಾಗ ನನ್ನನ್ನು ಕರ್ಕೊಂಡು ಹೋಗೋದಿಲ್ಲ ನಮ್ಮಮ್ಮ, ಅಕ್ಕ ತಂಗಿಯರನ್ನ ಮಾತ್ರ ಕರ್ಕೊಂಡು ಹೋಗ್ತಾರೆ. ತಿಂಗಳಿಗೆ 2,000 ರೂಪಾಯಿ ಖರ್ಚಿಗೆ ಕೊಡ್ತೀರಾ? ಗಂಡು ಮಕ್ಕಳಿಗಾಗಿ ಯಾವುದೇ ಯೋಜನೆ ಇಲ್ವಾ ಅಂತ 7ನೇ ತರಗತಿಯ ಚರಣ್ ಪ್ರಶ್ನೆ ಮಾಡ್ತಾನೆ. ಆ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡ್ತಾರೆ. ಆದರೆ ಬಸ್ ಫ್ರೀ ಇದೆ, ನಮ್ಮ ಅದರಲ್ಲಿ ಓಡಾಡ್ತಾರೆ. ತಿಂಗಳಿಗೆ 2,000 ರೂಪಾಯಿ ಖರ್ಚಿಗೆ ಕೊಡ್ತೀರಾ? ಎಲ್ಲನ ದೂರ ಹೋಗುವಾಗ ನನಗೆ ಮಾತ್ರ ಕರ್ಕೊಂಡು ಹೋಗಲ್ಲ, ನಮ್ಮ ಅಕ್ಕ ತಂಗಿಗೆ ಫ್ರೀ ಕೊಡ್ತೀವಿ. ಈಗ ನಿಮ್ಗೂ ಬೇಕಾ? ಓಕೆ, ಈಗ ನಿಮ್ಮ ತಾಯಿಗೆ ಫ್ರೀ ಕೊಟ್ಟಿದ್ದೀವಿ, 2,000 ಕೊಡ್ತಾ ಇದ್ವಿ, 10 ಕೆಜಿ ಕೊಡ್ತಾ ಇದ್ದೀವಿ. ಮನೆಗೆ ಫ್ರೀ ಒಳ್ಳೆ ಕರೆಂಟ್ ಕೊಡ್ತಾ ಇದ್ವಿ, 200 ಕರೆಂಟ್ ಕೊಡ್ತಾ ಇದ್ವಿ. ಈಗ ನೀನು ಈ ಪ್ರಶ್ನೆ ಕೇಳಿದ್ಯಾ, ಇದು ನಮ್ಮ ಸರ್ಕಾರದಲ್ಲಿ ನಮ್ಮ ಮಕ್ಕಳೇನು ಕೇಳಿದ್ದಾರೆ ಇವತ್ತು ಅಂತ ಹೇಳಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಏಜ್ವರೆಗೂ ಏನಾದ್ರು ಯೋಚನೆ ಮಾಡಿ. ಆದರೆ ಬಸ್ ಫ್ರೀ ಇದೆ, ನಮ್ಮ ಅದರಲ್ಲಿ ಓಡಾಡ್ತಾರೆ. ತಿಂಗಳಿಗೆ 2,000 ರೂಪಾಯಿ ಖರ್ಚಿಗೆ ಕೊಡ್ತೀರಾ? ಎಲ್ಲನ ದೂರ ಹೋಗುವಾಗ ನನಗೆ ಮಾತ್ರ ಕರ್ಕೊಂಡು ಹೋಗಲ್ಲ, ನಮ್ಮ ಅಕ್ಕ ತಂಗಿಗೆ ಫ್ರೀ ಕೊಡ್ತೀವಿ. ಈಗ ನಿಮ್ಗೂ ಬೇಕಾ? ಓಕೆ, ಈಗ ನಿಮ್ಮ ತಾಯಿಗೆ ಫ್ರೀ ಕೊಟ್ಟಿದ್ದೀವಿ, 2,000 ಕೊಡ್ತಾ ಇದ್ವಿ, 10 ಕೆಜಿ ಕೊಡ್ತಾ ಇದ್ವಿ. ಮನೆಗೆ ಫ್ರೀ ಒಳ್ಳೆ ಕರೆಂಟ್ ಕೊಡ್ತಾ ಇದ್ವಿ, 200 ಕರೆಂಟ್ ಕೊಡ್ತಾ ಇದ್ವಿ. ಈಗ ನೀನು ಈ ಪ್ರಶ್ನೆ ಕೇಳಿದ್ಯಾ, ಇದು ನಮ್ಮ ಸರ್ಕಾರದಲ್ಲಿ ನಮ್ಮ ಮಕ್ಕಳೇನು ಕೇಳಿದ್ದಾರೆ ಇವತ್ತು ಅಂತ ಹೇಳಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಏಜ್ವರೆಗೂ ಏನಾದ್ರು ಯೋಚನೆ ಮಾಡಿ. ಇನ್ನು ಬಸ್ಗಳಲ್ಲಿ ಗಂಡು ಮಕ್ಕಳಿಗೆ ಫ್ರೀ ಪ್ರಯಾಣ ವಿಚಾರಕ್ಕೆ ಹುಬ್ಬಳ್ಳಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಅವರು ಶಿವಕುಮಾರ್ ಅವರು ನನ್ನ ಏನೋ ಮಕ್ಕಳ ಜೊತೆ ಸಂವಾದ ಮಾಡುವಾಗ ಆ ರೀತಿ ಹೇಳಿದ್ದಾರೆ ಅಂತ ಪತ್ರಿಕೆ ನೋಡಿದ್ರೆ ನಮ್ಗೆ ಡೀಟೇಲ್ ಗೊತ್ತಿಲ್ಲ. ನನ್ನ ಮುಂದೆ ಏನೂ ಇಲ್ಲ, ಶಿವಕುಮಾರ್ ಸಿಕ್ಕಿದಾಗ ಕೇಳ್ತೀನಿ. ಈಗ ಪುರುಷರಿಗೂ ಉಚಿತ ಪ್ರಯಾಣದ ಬಗ್ಗೆ ಚಿಂತನೆ ಇದೆ. ಪುರುಷರಿಗೂ ಉಚಿತ ಪ್ರಯಾಣದ ಬಗ್ಗೆ ಚಿಂತನೆ